Dear students, I welcome you all once again to this video session on the subject corporate accounting. Now, in this video, you will learn about the external reconstruction. ಈ ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್ ನಿಮ್ಮ ಕಾರ್ಪೊರೇಟ್ ಅಕೌಂಟಿಂಗಿನ 2ನೇ ಚಾಪ್ಟರಲ್ಲಿ ಇರುವಂತಹ ಒಂದು ಮುಖ್ಯವಾದ ವಿಷಯ. ಈಗ ನೀವು ಫಸ್ಟ್ ಚಾಪ್ಟರಲ್ಲಿ ಅಮಲ್ಗಮೇಷನ್ ಬಗ್ಗೆ ಬಹಳ ವಿಸ್ತಾರವಾಗಿ ಇನ್ ಡೀಟೇಲ್ ಯು ಹ್ಯಾವ್ ಲರ್ನ್ಡ್ ಎವ್ರಿಥಿಂಗ್ ಅಬೌಟ್ ಯುವರ್ ಅಮಲ್ಗಮೇಷನ್, ಸ್ಪೆಷಲಿ ದ ಅಕೌಂಟಿಂಗ್ ಆಸ್ಪೆಕ್ಟ್ಸ್. ಸೊ ದ ಮೆಥಡ್ ದ್ಯಾಟ್ ಯು ಹ್ಯಾಡ್ ಯೂಸ್ಡ್, ಅಲ್ಲಿ ಯೂಸ್ ಮಾಡಿದಂತಹ ಪರ್ಚೇಸ್ ಮೆಥಡೇ ಇಲ್ಲಿ ಈ ಚಾಪ್ಟರಲ್ಲಿ ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್ಗೆ ನಾವು ಬಳಸಿಕೊಳ್ತೇವೆ. ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಟೀಚ್ ಯು ಎನಿ ನ್ಯೂ ಮೆಥಡ್, ಬಟ್ ಯು ನೀಡ್ ಟು ರಿಮೆಂಬರ್ ವಾಟ್ ಯು ಹ್ಯಾವ್ ಲರ್ನ್ಡ್ ಇನ್ ಯೋರ್ ಫಸ್ಟ್ ಚಾಪ್ಟರ್. ಈ ಫಸ್ಟ್ ಚಾಪ್ಟರಲ್ಲಿ ನೀವು ಆ ಪರ್ಚೇಸ್ ಮೆಥಡನ್ನು ಸರಿಯಾಗಿ ನೀವು ಅರ್ಥ ಮಾಡಿಕೊಂಡಿದ್ರೆ ದ ಸೇಮ್ ಮೆಥಡ್ ಈಸ್ ಯೂಸ್ಡ್ ಹಿಯರ್ ಇನ್ ದ ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್. ಸೊ ಲೆಟ್ ಅಸ್ ಸ್ಟಾರ್ಟ್. First, we need to understand what external reconstruction is. In my previous video, I had introduced this topic with the reconstruction. I had explained reconstruction and the two ways of reconstructing a business. So you have to watch that video first. Now, let us see once again what external reconstruction is. External reconstruction refers to a case where one existing company goes into liquidation and a new company is specially formed to take over its business. ಓಕೆ, ಸೊ ಕೆಲವೊಂದು ಸಂದರ್ಭದಲ್ಲಿ ಬಹಳಷ್ಟು ಸಮಸ್ಯೆಗಳಿರ್ತದೆ ಕಂಪನಿಯ ಒಳಗಡೆ. ಸೊ ಅದನ್ನು ಸರಿ ಮಾಡುವ ಒಂದು ಉದ್ದೇಶದಿಂದ ವಾಟ್ ದೇ ವಿಲ್ ಡೂ ಇಸ್ ದೇ ವಿಲ್ ಕ್ಲೋಸ್ ಡೌನ್ ದೇರ್ ಬಿಸ್ನೆಸ್. ಓಕೆ, ಇರುವಂತಹ ಕಂಪನಿಯನ್ನು ಮುಚ್ತಾರೆ. ಐ ಮೀನ್ ದೇ ವಿಲ್ ಕ್ಲೋಸ್ ದ ಬಿಸ್ನೆಸ್ ಆ್ಯಂಡ್ ಇನ್ ಇಟ್ಸ್ ಪ್ಲೇಸ್ ಅಲ್ಲಿ ವ್ಯವಹಾರ ಮುಂದುವರಿಬೇಕು. ಆ ಕಾರಣದಿಂದ ಒಂದು ಹೊಸ ಕಂಪನಿಯ ಸ್ಥಾಪನೆ ಆಗ್ತದೆ. ಈ ಹೊಸ ಕಂಪನಿ ಯಾವುದನ್ನು ಪ್ರಾರಂಭ ಮಾಡಿದ್ದಾರೆ ಅದು ಈಗ ಇದ್ದಂತಹ ಓಲ್ಡ್ ಕಂಪನಿಯನ್ನು ಎಕ್ವೈರ್ ಮಾಡ್ತದೆ. ಸೊ ದ ಪ್ರಾಸೆಸ್ ಈಸ್ ವೆರಿ ಸಿಂಪಲ್. ವಿ ಹ್ಯಾವ್ ಅ ನ್ಯೂ ಕಂಪನಿ, ಓಕೆ, A Limited. Z Limited is a company which is there now. Now this Z Limited will be closed. ಈ Z Limited ಅನ್ನು ಕ್ಲೋಸ್ ಮಾಡ್ತಾರೆ. ಆ ನಂತರ ಅದರ ಎಲ್ಲ ಅಸೆಟ್ ಮತ್ತು ಲಯಬಿಲಿಟಿಯನ್ನು ಹೊಸ ಕಂಪನಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ದ ನ್ಯೂ ಕಂಪನಿ ಈಸ್ A Limited. You know that A Limited will take over all the assets and liabilities of Z Limited. So why we have to use the same method? ಅಲ್ಲಿ ಅಮಲ್ಗಮೇಷನ್ ನಲ್ಲಿ ಯೂಸ್ ಮಾಡಿದಂತಹ ಮೆಥಡ್ ಯಾಕೆ ಇಲ್ಲಿ ನಾವು ಯೂಸ್ ಮಾಡಬೇಕೆನ್ನೋದನ್ನು ಆಲೋಚನೆ ಮಾಡಬೇಕು. ಸಿ, ಈವನ್ ಇನ್ ದ ಕೇಸ್ ಆಫ್ ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್ ವಿ ಹ್ಯಾವ್ ಹಿಯರ್ ವಿ ಕ್ಯಾನ್ ಐಡೆಂಟಿಫೈ, ಇಲ್ಲಿ ಕಾಣುವ ಹಾಗೆ ಎರಡು ಕಂಪನಿಯ ಹೆಸರು ನಮಗೆ ಕಾಣ್ತಾ ಉಂಟು. ಓಕೆ, ಆದರೆ ಅದು ಒಂದೇ ಕಂಪನಿ, ಆದರೆ ಬೇರೆ ಬೇರೆ ಹೆಸರಲ್ಲಿ ಈಗ ಅದನ್ನು ನಾವು ರೆಕಗ್ನೈಸ್ ಮಾಡ್ಬೋದು. Z Limited ಅದನ್ನು ಕಂಪ್ಲೀಟ್ ಕ್ಲೋಸ್ ಡೌನ್ ಆದಮೇಲೆ ನಾವು A Limited ಅನ್ನು ಫಾರ್ಮೇಷನ್ ಮಾಡ್ತೇವೆ. ಓಕೆ, ಸೊ Z Limited ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತದೆ. ಆ ನಂತರ ಒಂದು ಹೊಸ ಕಂಪನಿ A Limited ಪ್ರಾರಂಭ ಆಗ್ತದೆ. ಆ್ಯಂಡ್ ದ ಬಿಸ್ನೆಸ್ ವಾಟ್ ವಾಸ್ ದೇರ್ ಅಂದರೆ Z Limited ಅಲ್ಲಿ ಇದ್ದಂತಹ ವ್ಯವಹಾರ ಮುಂದುವರಿತದೆ. ಸೊ ಒಂದು ಅದು ಮತ್ತೆ ಹುಟ್ಟಿಕೊಳ್ತದೆ ಅಂತ ಹೇಳ್ಬೋದು ಒಂದು ಹೊಸ ಹೆಸರಲ್ಲಿ. ಸೊ ವಿ ಹ್ಯಾವ್ ಹಿಯರ್ ದ ಟ್ರಾನ್ಸ್ಫರರ್ ಕಂಪನಿ. ಓಕೆ, ಹೋಪ್ ಯು ಕ್ಯಾನ್ ಐಡೆಂಟಿಫೈ ದ ಟ್ರಾನ್ಸ್ಫರರ್ ಕಂಪನಿ. ದ ಟ್ರಾನ್ಸ್ಫರರ್ ಕಂಪನಿ ಆರ್ ವೆಂಡರ್ ಕಂಪನಿ ಅಂತ ನಾವು ಅಮಲ್ಗಮೇಷನಲ್ಲಿ ಯಾವುದನ್ನು ಕಲ್ತಿದ್ದೆವು ಅಂದರೆ ಯಾವ ಕಂಪನಿ ಟ್ರಾನ್ಸ್ಫರ್ ಮಾಡ್ತಾ ಉಂಟು, ಇಟ್ ಈಸ್ Z Limited, ರೈಟ್? Z Limited will transfer all its assets. So Z Limited will be taken as ದ ವೆಂಡರ್ ಕಂಪನಿ ಆರ್ ಟ್ರಾನ್ಸ್ಫರರ್ ಕಂಪನಿ. ಟ್ರಾನ್ಸ್ಫರ್ ಮಾಡ್ತಾ ಇರುವುದು ಯಾವಾಗಲೂ ಟ್ರಾನ್ಸ್ಫರರ್. ಓಕೆ, ಆ್ಯಂಡ್ ವಾಟ್ ಅಬೌಟ್ A Limited? A Limited ಈಸ್ ಪರ್ಚೇಸಿಂಗ್ ಕಂಪನಿ ಆ್ಯಂಡ್ ಆರ್ ಇಟ್ ಈಸ್ ಆಲ್ಸೋ ನೋನ್ ಆಸ್ ಟ್ರಾನ್ಸ್ಫರಿ ಕಂಪನಿ. ಸೊ ಅಮಲ್ಗಮೇಷನಲ್ಲಿ ಯಾವ ರೀತಿ ಆ ಎರಡು ಕಂಪನಿಯನ್ನು ನೀವು ಐಡೆಂಟಿಫೈ ಮಾಡಿದ್ರಿ, ಅದೇ ರೀತಿ ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನಲ್ಲೂ ಎರಡು ಕಂಪನಿಗಳುಂಟು, ಟ್ರಾನ್ಸ್ಫರರ್ ಆ್ಯಂಡ್ ಟ್ರಾನ್ಸ್ಫರಿ ಕಂಪನಿ. Okay, so to understand the accounting aspect, we have here one problem. ಇಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ಯಾವ ರೀತಿ ಆ ಪರ್ಚೇಸ್ ಮೆಥಡನ್ನೇ ಬಳಸಿಕೊಂಡು ಯಾವ ರೀತಿ ನಾವು ಎಂಟ್ರೀಸ್ ಬರೀಬೇಕು, ಬೋತ್ ಇನ್ ದ ಬುಕ್ಸ್ ಆಫ್ ವೆಂಡರ್ ಕಂಪನಿ ಆ್ಯಂಡ್ ಹೌ ಯು ಹ್ಯಾವ್ ಟು ಡೂ ಇಟ್ ಇನ್ ದ ಪರ್ಚೇಸಿಂಗ್ ಕಂಪನಿ, ಇದನ್ನು ಹೇಳಿಕೊಡ್ತಾ ಇದ್ದೇನೆ. ಸೊ ಇಲ್ಲಿ ದಿಸ್ ಪ್ರಾಬ್ಲಮ್ ಇಸ್ ಟೇಕನ್ ಫ್ರಮ್ BBA ಕ್ವಶನ್ ಪೇಪರ್ ಫ್ರಮ್ ಮ್ಯಾಂಗ್ಳೂರ್ ಯೂನಿವರ್ಸಿಟಿ, ಕ್ವಶನ್ ಪೇಪರ್ 2015, ಕ್ವಶನ್ ನಂಬರ್ 9. The balance sheet of Z Limited, okay, we have here as on 31st March 2014 was as follows. So we have all the items, share capital, contingency reserve, debentures,
staff, provident fund, creditors, goodwill, building, plant, stock, debtors, bank, and profit and loss account. So we have this on the asset side. Okay. Now next, the shareholders and creditors have decided as follows. ಇಲ್ಲಿ ಏನಂದರೆ ಮತ್ತೊಮ್ಮೆ ಏನಾದರೂ ಒಂದು ಬದಲಾವಣೆ ತರುವ ಒಂದು ಇಂಟೆನ್ಷನ್ ಉಂಟು. ಸೊ ಎಲ್ಲರೂ ಒಂದು ರೀತಿಯಲ್ಲಿ ಒಟ್ಟಾಗಿ ಈ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. A new company named A Limited be formed with a capital of 10,000 divided into shares of rupees 10 each. The new company is to take over. ಈಗ A Limited ಹೊಸ ಕಂಪನಿ ಫಾರ್ಮೇಷನ್ ಆಗ್ತದೆ. Z Limited ಇನ್ನು ಮುಂದೆ ಇರೋದಿಲ್ಲ. That will be closed down. Okay. A new company is to take over all the assets except cash at bank at 25% less than the book value. Book value ಗಿಂತ ಕಡಿಮೆ ವ್ಯಾಲ್ಯೂ ಅಲ್ಲಿ asset will be taken over. The goodwill is valueless. The debenture holders of Z Limited are to be satisfied by issuing 8% debentures in A Limited. So ಇದನ್ನು ಹೇಗೆ ಮಾಡೋದಂದರೆ ಫಸ್ಟ್ ಡಿಬೆಂಚರ್ ಅದು ಆ್ಯಕ್ಚುಲಿ ಇಟ್ ಈಸ್ ಪೇಯ್ಡ್, ಬಟ್ ದೆನ್ ವೆನ್ ವಿ ಅಕೌಂಟ್ ಫಾರ್ ಇಟ್, ಅದನ್ನು ಅಕೌಂಟಿಂಗಿಗೆ ನಾವು ನೋಡಿಕೊಳ್ಳುವಾಗ ಇಟ್ ಈಸ್ ಟು ಬಿ ಟೇಕನ್ ಆಸ್ ಇಟ್ ಈಸ್ ಟೇಕನ್ ಓವರ್ ಆ್ಯಂಡ್ ದೆನ್ ಇಟ್ ಇಸ್ ಡಿಸ್ಚಾರ್ಜ್. ಆ ಡಿಬೆಂಚರನ್ನು ಎ ಲಿಮಿಟೆಡ್ ಟೇಕ್ ಓವರ್ ಮಾಡ್ತದೆ, ಆ ನಂತರ ಅದನ್ನು ತೀರಿಸ್ತದೆ, ಆ ನಂತರ ಅದು ಪೇಮೆಂಟ್ ಆಗ್ತದೆ ಅಂತ ನೀವು ತಗೊಳ್ಬೇಕು. ದ ಕ್ರೆಡಿಟರ್ಸ್ ಹ್ಯಾವ್ ಅಗ್ರೀಡ್ ಟು ಆಕ್ಸೆಪ್ಟ್ 75% ಆಫ್ ದೇರ್ ಕ್ಲೇಮ್ಸ್ ಇನ್ full settlement. Okay, so it is not given whether it is taken over, but we will take that the creditors also is taken over. ಎಲ್ಲ ಇದ್ದ ಹಾಗೆ ಮುಂದುವರಿಬೇಕಾದ್ರೆ ಆ ಕ್ರೆಡಿಟರ್ಸ್ ಕೂಡ ಟೇಕನ್ ಓವರ್ ಆಗಿದೆ ಅಂತ ತಗೊಳ್ಬೇಕಿಲ್ಲಿ. ದ ಶೇರ್ ಹೋಲ್ಡರ್ಸ್ ಆರ್ ಟು ಬಿ ಇಶ್ಯೂಡ್ 30,000 ಈಕ್ವಿಟಿ ಶೇರ್ಸ್ ಇನ್ ಎ ಲಿಮಿಟೆಡ್ ಫುಲ್ಲಿ ಪೇಯ್ಡ್. ಇಲ್ಲಿ ಹಣ ಕೊಡುವುದಿಲ್ಲ. ಪರ್ಚೇಸ್ ಕನ್ಸಿಡರೇಷನ್ ವಿಷಯ ಇಲ್ಲಿ ನೋಡಿ. ಶೇರ್ ಹೋಲ್ಡರ್ಸ್ ಆಫ್ ಝೆಡ್ ಲಿಮಿಟೆಡ್ ಅಂದರೆ ಈಗ ಇರುವಂತಹ ಕಂಪನಿ ಝೆಡ್ ಲಿಮಿಟೆಡ್, ಅದು ಟೇಕ್ ಓವರ್ ಮಾಡಬೇಕಾದ್ರೆ ಎ ಲಿಮಿಟೆಡ್ ವಿಲ್ ಹ್ಯಾವ್ ಟು ಗಿವ್ ಪರ್ಚೇಸ್ ಕನ್ಸಿಡರೇಷನ್. ಯಾವ ರೀತಿ ಪೇಮೆಂಟ್ ಆಗ್ತದೆ? ಇಟ್ ಈಸ್ ಗಿವನ್ ವೆರಿ ಕ್ಲಿಯರ್ಲಿ ದಟ್ ಇಟ್ ಈಸ್ ಗಿವನ್ ಇನ್ ದ ಫಾರ್ಮ್ ಆಫ್ ಶೇರ್ಸ್. ಓಕೆ, ನಾಟ್ ಇನ್ ಕ್ಯಾಶ್. ದ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಪೇಯ್ಡ್ ಬೈ ಝೆಡ್ ಲಿಮಿಟೆಡ್. ಸೊ ಝೆಡ್ ಲಿಮಿಟೆಡಲ್ಲಿ ನೀವು ಬರಬೇಕಾಗ್ತದೆ 10,000. A Limited issued 20,000 shares to public at par and received the amount and received it. The amount of underwriting, you need a comma here, okay? The amount underwriting commission and brokerage adu kuda kodbekaagtade, that is 10,000. So public issue ಮಾಡ್ತದೆ because it requires sufficient cash, right? So with that purpose there is a public issue that is made. Prepare necessary ledger account and draw the balance sheet. So how do we do this problem? First, the ledger account, ನೀವು ಅಮಲ್ಗಮೇಷನಲ್ಲಿ ಯಾವ ಲೆಜರ್ ಅಕೌಂಟ್ ಮಾಡಿದ್ದೀರಿ, ಲೈಕ್ ರಿಯಲೈಸೇಷನ್ ಅಕೌಂಟ್, ಶೇರ್ ಹೋಲ್ಡರ್ಸ್ ಅಕೌಂಟ್, ಎಲ್ಲ ಅಕೌಂಟ್ ಕ್ಲೋಸ್ ಮಾಡಲಿಕ್ಕೆ ಯಾವ ರೀತಿ ಅಲ್ಲಿ ನೀವು ಲೆಜರ್ ಅಕೌಂಟ್ ಮಾಡ್ತಾ ಇದ್ರಿ, ಅದೇ ರೀತಿಯ ಲೆಜರ್ ಅಕೌಂಟ್ ಇಲ್ಲಿ ಕೂಡ ಬರ್ತದೆ. ಓಕೆ, ನಾವು ಬಿಫೋರ್ giving your ledger accounts, first we need to know the purchase consideration. Purchase consideration ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಏನಾದರೂ ಇನ್ಫಾರ್ಮೇಷನ್ ಕೊಟ್ಟಿದ್ದಾರಾ ಅಂತ ನೋಡಬೇಕು. ವಿ ಹ್ಯಾವ್ ದಿಸ್ ಇನ್ಫಾರ್ಮೇಷನ್. ದ ಶೇರ್ ಹೋಲ್ಡರ್ಸ್ ಆರ್ ಟು ಬಿ ಇಶ್ಯೂಡ್ 30,000 ಈಕ್ವಿಟಿ ಶೇರ್ಸ್ ಆಫ್ ಇನ್ ಎ ಲಿಮಿಟೆಡ್. ಸೊ ಇದರಿಂದ ನಾವು ಒಟ್ಟು ವ್ಯಾಲ್ಯೂ ಕೂಡ ಕಂಡುಹಿಡಿಬೋದು, ಪೇಮೆಂಟ್ ಮೆಥಡೇ ಬಳಸ್ಬೋದು. 30,000 ಫುಲ್ಲಿ ಪೇಯ್ಡ್ ಈಕ್ವಿಟಿ ಶೇರ್ಸ್ ಮೀನ್ಸ್ ಒಂದು ಶೇರ್ ಇದು ವ್ಯಾಲ್ಯೂ 10 ರೂಪಿ, ರೈಟ್? ಸೊ 30,000 ಈಕ್ವಿಟಿ ಶೇರ್ ಇಶ್ಯೂ ಮಾಡಿದರೆ 3 lakh. ಸೊ ಪೇಮೆಂಟ್ ಮೆಥಡ್ ಯೂಸ್ ಮಾಡಿ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ದೆರ್ ಆರ್ ದ ಟೋಟಲ್ ಅಮೌಂಟ್ ಪರ್ಚೇಸ್ ಕನ್ಸಿಡರೇಷನ್ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಇಟ್ ಈಸ್ 30,000 ಇಂಟು 10 ರೂಪಿ. ಓಕೆ, 30,000 ಇಂಟು 10 ಮಲ್ಟಿಪ್ಲೈ ಮಾಡುವಾಗ 3 lakh ಸಿಗ್ತದೆ. ನೆಕ್ಸ್ಟ್ ಲೆಜರ್ ಅಕೌಂಟ್ಸ್. ಫಸ್ಟ್ ರಿಯಲೈಸೇಷನ್ ಅಕೌಂಟ್ ಹೇಗೆ ಮಾಡೋದಂತ ನೋಡಬೇಕು. ರಿಯಲೈಸೇಷನ್ ಅಕೌಂಟ್ ಮಾಡುವ ಉದ್ದೇಶ ಅಲ್ಲಿ ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಏನೆಲ್ಲ ಲೆಜರ್ ಅಕೌಂಟ್ ಉಂಟು ಅಂದರೆ ಎಸೆಟ್ ಮತ್ತು ಲಯಬಿಲಿಟಿ. ಈ ರಿಯಲೈಸೇಬಲ್ ಎಸೆಟ್ ಮತ್ತು ಲಯಬಿಲಿಟಿ ಇರ್ತದಲ್ವಾ, ಅಂದರೆ ನಾವು ಹೊರಗಿನವರಿಗೆ ಕೊಡುವಂತಹ ಲಯಬಿಲಿಟಿ ಮತ್ತು ಯಾವುದನ್ನು ರಿಯಲೈಸ್ ಮಾಡಲಿಕ್ಕೆ ಸಾಧ್ಯ ಉಂಟು ಅಂತಹ ಎಸೆಟ್, ಆ ಎಲ್ಲ ಎಸೆಟ್ ಅಕೌಂಟ್ ಮತ್ತು ಲಯಬಿಲಿಟಿ ಅಕೌಂಟ್ ನಾವು ಕ್ಲೋಸ್ ಮಾಡಬೇಕಾಗಿದೆ. ಸೊ ಇಂತಹ ಒಂದು ಅಕೌಂಟ್ ಮಾಡ್ತೇವೆ. ಸೊ ಹೌ ಡು ಯು ಕ್ಲೋಸ್ ದ ಎಸೆಟ್? ಇಟ್ ಈಸ್ ಬೈ ರೈಟಿಂಗ್ ಇಟ್ ಆನ್ ದ ಡೆಬಿಟ್ ಸೈಡ್. ಈ ರೀತಿ ಎಂಟ್ರಿ ಬರ್ತದೆ ನೋಡಿ. ರಿಯಲೈಸೇಷನ್ ಅಕೌಂಟ್ ಡೆಟರ್ ಟು ಗುಡ್ ವಿಲ್ ಅಕೌಂಟ್, ರಿಯಲೈಸೇಷನ್ ಅಕೌಂಟ್ ಡೆಟರ್ ಟು ಬಿಲ್ಡಿಂಗ್ ಅಕೌಂಟ್. ಸೊ ನಾವು ವ್ಯಾಲ್ಯೂಸ್ ನಾವು ಈ ಬ್ಯಾಲೆನ್ಸ್ ಶೀಟಲ್ಲಿ ಇದ್ದದನ್ನೇ ಬರೆಯುವುದು. ಇಲ್ಲಿ ಇರುವಂತಹ ಎಲ್ಲ ಎಸೆಟ್ ಬರಬೇಕು. ಕೆಲವೊಂದು ಎಸೆಟ್ ಟೇಕ್ ಓವರ್ ಆಗ್ತದೆ, ಕೆಲವೊಂದು ಎಸೆಟ್ ಟೇಕನ್ ಓವರ್ ಆಗೋದಿಲ್ಲ. ಆದರೆ ಇಲ್ಲಿ ಕೊಟ್ಟಂತಹ ಎಲ್ಲ ಎಸೆಟ್ ನಾವು ಬರೀತೇವೆ ಬಿಕಾಸ್ ಯು ವಾಂಟ್ ಟು ಕ್ಲೋಸ್ ದ್ಯಾಟ್ ಎಸೆಟ್.
ಅದು ಟೇಕನ್ ಓವರ್ ಆಗಿದೋ ಆಗಲಿಲ್ವೋ, ಆದರೆ ಈಗ ಇರುವಂತಹ ಈ ಗುಡ್ ವಿಲ್ ಫಾರ್ ಎಕ್ಸಾಂಪಲ್ ಇದು ಟೇಕನ್ ಓವರ್ ಆಗಲಿಲ್ಲ, ಆದರೂ ಇದರದೊಂದು ಲೆಡ್ಜರ್ ಅಕೌಂಟ್ ಇರ್ತದೆ. ಈ ಲೆಡ್ಜರ್ ಅಕೌಂಟ್ ಕ್ಲೋಸ್ ಮಾಡ್ತೇವೆ. ಸೊ ವಿ ಹ್ಯಾವ್ ಟು ರೈಟ್ ಇಟ್ ಇನ್ ದ ರಿಯಲೈಸೇಷನ್ ಅಕೌಂಟ್. ಸೊ ಎಂಟ್ರಿ ಅಲ್ಲಿ ಬುಕ್ ವ್ಯಾಲ್ಯೂ ಏನುಂಟು ಅದನ್ನೇ ಬರೆದಿದ್ದೇನೆ. ಟು ಗುಡ್ ವಿಲ್ ಅಕೌಂಟ್, ಟು ಬಿಲ್ಡಿಂಗ್ ಅಕೌಂಟ್, ಟು ಪ್ಲಾಂಟ್ ಅಕೌಂಟ್, ಟು ಸ್ಟಾಕ್ ಅಕೌಂಟ್, ಟು ಡೆಟರ್ಸ್ ಅಕೌಂಟ್. ಓಕೆ, ಫ್ರಮ್ ದ ಬ್ಯಾಲೆನ್ಸ್ ಶೀಟ್ ಐ ಹ್ಯಾವ್ ಟೇಕನ್ ದಿಸ್ ಅಮೌಂಟ್. ಆನಂತರ ಅಲ್ಲಿ ಡಿಬೆಂಚರ್ಸ್ ಉಂಟು, ಡಿಬೆಂಚರ್ ಇಸ್ ಟೇಕನ್ ಓವರ್. ಸೊ ಅಲ್ಲಿ ಇರುವಂತಹ ಬುಕ್ ವ್ಯಾಲ್ಯೂ ಇಲ್ಲಿ ಬರೆದಿದ್ದೇನೆ. ಬೈ ಕ್ರೆಡಿಟರ್ಸ್, ದಿಸ್ ಇಸ್ ಕ್ರೆಡಿಟರ್ಸ್. ಓಕೆ, ಸ್ಪೆಲ್ಲಿಂಗ್ ಸ್ವಲ್ಪ ಇದಾಗಿದೆ. ಬೈ ಸ್ಟಾಫ್ ಪ್ರಾವಿಡೆಂಟ್ ಫಂಡ್ ಕೂಡ ಅದು ಎಂಪ್ಲಾಯೀಸ್ಗೆ ಕೊಡಬೇಕಾದದ್ದು. ಸೊ ವಿ ಹ್ಯಾವ್ ಟು ರೈಟ್ ಇಟ್. ನೆಕ್ಸ್ಟ್ ದಿಸ್ ಇಸ್ ಎ ಲಿಮಿಟೆಡ್ ಅಂತ ಬರೆದಿದ್ದೀರಲ್ವಾ, ದಿಸ್ ಇಸ್ ಪರ್ಚೇಸ್ ಕನ್ಸಿಡ್ರೇಷನ್ 3 lakh. ಓಕೆ, ಆನಂತರ ಅಲ್ಲಿ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಸಿ ವಿ ಹ್ಯಾವ್ ದ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಪೇಯ್ಡ್ ಬೈ ಝೆಡ್ ಲಿಮಿಟೆಡ್ ಇಸ್ 10,000. ಸೊ ವಿ ಹ್ಯಾವ್ ಟು ರೈಟ್ ಇಟ್ ಹಿಯರ್. ಝೆಡ್ ಲಿಮಿಟೆಡೇ ಹಣ ಕೊಡ್ತದೆ. ಸೊ ಇನ್ ಝೆಡ್ ಲಿಮಿಟೆಡ್ಸ್ ಅಕೌಂಟ್ ರಿಯಲೈಸೇಷನ್ ಅಕೌಂಟಲ್ಲಿ ರಿಯಲೈಸೇಷನ್ ಅಕೌಂಟ್ ಡೆಟರ್ ಟು ಬ್ಯಾಂಕ್ ಅಕೌಂಟ್ ಅಂತ ಎಂಟ್ರಿ ಬರ್ತದೆ 10,000. ಓಕೆ, ಆ್ಯಂಡ್ ದೆನ್ ಇಷ್ಟೆಲ್ಲ ಬರೆದಾದ್ಮೇಲೆ ಈ ಅಕೌಂಟ್ ಬ್ಯಾಲೆನ್ಸ್ ಮಾಡ್ತೇವೆ. ನಿಮ್ಗೆ ಗೊತ್ತುಂಟು, ನಿಮಗೆ ಫಸ್ಟ್ ಚಾಪ್ಟರಲ್ಲಿ ಯಾವ ರೀತಿ ರಿಯಲೈಸೇಷನ್ ಅಕೌಂಟ್ ಮಾಡಿದ್ದೇವೆ ಅದೇ ರೀತಿಯಲ್ಲಿ ಮಾಡ್ತೇವೆ. ಸೊ ಬ್ಯಾಲೆನ್ಸಿಂಗ್ ಫಿಗರ್ ಇಲ್ಲಿ ಸಿಗುವಂತಹ ಬ್ಯಾಲೆನ್ಸನ್ನು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟಿಗೆ ನಾವು ಟ್ರಾನ್ಸ್ಫರ್ ಮಾಡ್ತೇವೆ. ಸೊ ದಿಸ್ ಇಸ್ ದ ಮೆಥಡ್. ಯು ಆಲ್ರೆಡಿ ನೋ ಇಟ್ ಬಿಕಾಸ್ ಯು ನೋ ವಾಟ್ ಅಮಲ್ಗಮೇಷನ್ ಇಸ್. ಅಮಲ್ಗಮೇಷನ್ ಏನಂತ ಗೊತ್ತುಂಟು, ಹೇಗೆ ಪರ್ಚೇಸ್ ಮೆಥಡ್ ನಾವು ಯೂಸ್ ಮಾಡ್ತೇವೆ ಅಲ್ಲಿ ನಿಮ್ಗೆ ಗೊತ್ತುಂಟು. ಅದನ್ನೇ ಇಲ್ಲಿ ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನಿಗೆ ನಾವು ಬಳಸ್ಕೊಳ್ತೇವೆ. ಸೊ ನೆಕ್ಸ್ಟ್ ಎ ಲಿಮಿಟೆಡ್ ಅಕೌಂಟ್. ಇಲ್ಲಿ ಮುಖ್ಯವಾಗಿ ಅವರಿಂದ ಬಾಕಿ ಇರುವಂತಹ ಪರ್ಚೇಸ್ ಕನ್ಸಿಡ್ರೇಷನ್ ದಟ್ ಇಸ್ 3 lakh, ರೈಟ್? that is to be recorded on the debit side. A limited account debtor to realization account. ಆನಂತರ ಈ ಹಣ ಕೊಡ್ತಾರೆ ಯಾವ ರೀತಿ? ಬೈ ಗಿವಿಂಗ್ ಶೇರ್ಸ್ ಕೊಡ್ತಾರೆ. ಸೊ ಬೈ ಇಕ್ವಿಟಿ ಶೇರ್ಸ್ ಇನ್ ಎ ಲಿಮಿಟೆಡ್ 3 lakh. ಅಲ್ಲಿಗೆ ಈ ಅಕೌಂಟ್ ಕ್ಲೋಸ್ ಆಗ್ತದೆ. ಪರ್ಚೇಸಿಂಗ್ ಕಂಪನಿ ಅಕೌಂಟ್ ಇದು, ನೀವು ಮಾಡಿದ್ದು ಝೆಡ್ ಲಿಮಿಟೆಡ್ ಬುಕ್ಕಲ್ಲಿ. ನೆಕ್ಸ್ಟ್ ಅಕೌಂಟ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ಓಕೆ, ಇಲ್ಲಿ ಮುಖ್ಯವಾಗಿ ನಾವು ಬ್ಯಾಲೆನ್ಸ್ ಶೀಟ್ ನೋಡಬೇಕು. ಒಂದುಗಳಿಗೆ ಬ್ಯಾಲೆನ್ಸ್ ಶೀಟಲ್ಲಿ ವಿ ಹ್ಯಾವ್ ಶೇರ್ ಹೋಲ್ಡರ್ಸ್ಗೆ ಸಂಬಂಧಪಟ್ಟ 2 ಐಟಮ್ ಉಂಟು ಇಲ್ಲಿ ನೋಡಿ. ಶೇರ್ ಕ್ಯಾಪಿಟಲ್ ಆ್ಯಂಡ್ ಕಂಟಿಂಜೆನ್ಸಿ ರಿಸರ್ವ್. ಪ್ರಾವಿಡೆಂಟ್ ಫಂಡ್ ತಗೊಳ್ಬೇಡಿ, ಅದು ಶೇರ್ ಹೋಲ್ಡರ್ಸ್ ಇದು ಹಣ ಅಲ್ಲ ಅದು. ವಿ ಹ್ಯಾವ್ ಓನ್ಲಿ 2 items, ಶೇರ್ ಕ್ಯಾಪಿಟಲ್ ಆ್ಯಂಡ್ ಕಂಟಿಂಜೆನ್ಸಿ ರಿಸರ್ವ್. ದಿಸ್ ವಿಲ್ ಹ್ಯಾವ್ ಟು ಬಿ ಟ್ರಾನ್ಸ್ಫರ್ಡ್ ಟು ಶೇರ್ ಹೋಲ್ಡರ್ಸ್ ಅಕೌಂಟ್. ಸೊ I have it here, shareholders account on the credit side. See, we have recorded it. ಇದು ಈ ಅಕೌಂಟ್ 2 ಅಕೌಂಟ್ ಕ್ಲೋಸ್ ಮಾಡಿ ಈ ಶೇರ್ ಹೋಲ್ಡರ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿದೆ. ಆ ನಂತರ ನಿಮ್ಮ ಅಸೆಟ್ ಸೈಡಲ್ಲಿ ನೋಡ್ಬೋದು ನೀವು, ಶೇರ್ ಹೋಲ್ಡರ್ಸಿಗೆ ಸಂಬಂಧಪಟ್ಟ ಒಂದು ಐಟಮ್ ಉಂಟು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಅಂದರೆ ಈ ಹಿಂದೆ ಆದಂತಹ ಲಾಸಸ್, ಅಕ್ಯುಮುಲೇಟೆಡ್ ಲಾಸಸ್ ಅಂತ ಹೇಳ್ತೇವೆ. ಅದು ಒಟ್ಟು ಅಮೌಂಟ್ 1,60,000. 1,60,000. Okay, so this will be ಟ್ರಾನ್ಸ್ಫರ್ ಟು ಶೇರ್ ಹೋಲ್ಡರ್ಸ್ ಅಕೌಂಟ್. ಇಲ್ಲಿ ನೀವು ಅರ್ಥ ಮಾಡಬೇಕು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಸೆಟ್ ಸೈಡಲ್ಲಿ ಕೊಟ್ಟಿದ್ರೆ ಇದರಲ್ಲಿ ಯಾವತ್ತೂ ಡೆಬಿಟ್ ಬ್ಯಾಲೆನ್ಸ್ ಇರ್ತದೆ. ಓಕೆ, ಸೊ ಕ್ಲೋಸ್ ಮಾಡಬೇಕಾದ್ರೆ ಎಂಟ್ರಿ ಹೇಳ್ತಾ ಇದ್ದೇನೆ ನೋಡಿ. ಇಟ್ ಈಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಟರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಮಾಡಬೇಕು. ಸೊ ಆ ರೀತಿ ಮಾಡಿದರೆ ಯು ವಿಲ್ ಗೆಟ್ ದಿಸ್ ಎಂಟ್ರಿ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಈ ಕಡೆ ಬರ್ತದೆ. ಸೊ ಲಯಬಿಲಿಟಿ ಸೈಡಲ್ಲಿದ್ದ ಕಂಟಿಂಜೆನ್ಸಿ ರಿಸರ್ವ್ ನಿಮ್ಮ ಕ್ರೆಡಿಟ್ ಸೈಡಲ್ಲಿ ಬರ್ತದೆ ಶೇರ್ ಹೋಲ್ಡರ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡುವಾಗ. ಅಸೆಟ್ ಸೈಡಲ್ಲಿ ಉಂಟು ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಅದು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟಲ್ಲಿ ಡೆಬಿಟ್ ಸೈಡಿಗೆ ಬರ್ತದೆ. ಎಂಟ್ರಿ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಟರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಆನಂತರ ಈ ರಿಯಲೈಸೇಷನ್ ಅಕೌಂಟ್ ನೀವೇನು ಮಾಡಿದ್ದೀರಿ ಅದರಲ್ಲಿ 50,000 ಬ್ಯಾಲೆನ್ಸ್ ಉಂಟು. ಓಕೆ, ದ್ಯಾಟ್ ಈಸ್ ಟು ಬಿ ಟ್ರಾನ್ಸ್ಫರ್ಡ್. ಅದು ಈ ಕಡೆ ಇದು ರಿಯಲೈಸೇಷನ್ ಲಾಸ್, ಅದು 50,000 ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟಿಗೆ ಪೋಸ್ಟಿಂಗ್ ಆಗಿದೆ. ನಿಮ್ಮ ರಿಯಲೈಸೇಷನ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡಲ್ಲಿ ಉಂಟು. ಓಕೆ, ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟಿಗೆ ಪೋಸ್ಟಿಂಗ್ ಮಾಡುವಾಗ ಡೆಬಿಟ್ ಸೈಡಲ್ಲಿ ಬರ್ತದೆ. ಸೊ ಪೋಸ್ಟಿಂಗ್ ಸರಿಯಾಗಿ ಗೊತ್ತಿದ್ರೆ ಇದು ಎಂಟ್ರಿ ಬಹಳ ಸುಲಭ ಅರ್ಥ ಮಾಡಲಿಕ್ಕೆ. ಆ ನಂತರ ಇಲ್ಲಿ ಬ್ಯಾಲೆನ್ಸ್ ಏನು ಬರ್ತದೆ ಅದು ಎಕ್ಸಾಕ್ಟ್ಲಿ 3 lakh. ಓಕೆ, ಈ ಹಣ ನಾವು ಅವರಿಗೆ ಕೊಡಬೇಕು, ಇಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಕೊಡಬೇಕು. ಯಾವ ರೀತಿ ಅವರಿಗೆ ನಾವು ಹಣ ತೀರಿಸ್ತೇವೆ? ಬೈ ಗಿವಿಂಗ್ ದೆಮ್ ಶೇರ್ಸ್. ಸೊ ಎಂಟ್ರಿ ಈಗ ಪರ್ಚೇಸ್ ಕನ್ಸಿಡ್ರೇಷನ್ ಏನು ನಮಗೆ ಬಂದಿತ್ತು, ಎ ಲಿಮಿಟೆಡ್ ಏನು ನಮಗೆ ಕೊಟ್ಟಿತ್ತು ಅದನ್ನು ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಕೊಡ್ತೇವೆ. ಸೊ ಎಂಟ್ರಿ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಟರ್ ಟು ಶೇರ್ಸ್ ಇನ್ ಎ ಲಿಮಿಟೆಡ್ ಅಕೌಂಟ್.
ನೀವು 3 ಲ್ಯಾಕ್ ಶೇರ್ಸ್ ಅವರಿಗೆ ಕೊಡ್ತೀರಿ, ಅಲ್ಲಿಗೆ ಈ ಅಕೌಂಟ್ ಕ್ಲೋಸ್ ಆಯಿತು. ಓಕೆ, ನಾವು ನೆಕ್ಸ್ಟ್ ಅಕೌಂಟ್ ಇಕ್ವಿಟಿ ಶೇರ್ಸ್ ಇನ್ ಎ ಲಿಮಿಟೆಡ್ ಅಕೌಂಟ್. ಬಹಳ ಸುಲಭದ ಅಕೌಂಟ್ ಇದು. ಫಸ್ಟ್ ನಿಮಗೆ ಅಮೌಂಟ್ ರಿಸೀವ್ ಆಗ್ತದೆ, ಇಕ್ವಿಟಿ ಶೇರ್ಸ್ ರಿಸೀವ್ ಆಗ್ತದೆ. ಸೊ ಇಕ್ವಿಟಿ ಶೇರ್ಸ್ ಇನ್ ಎ ಲಿಮಿಟೆಡ್ ಅಕೌಂಟ್ ಟು ಎ ಲಿಮಿಟೆಡ್ಸ್ ಅಕೌಂಟ್ ಅಂತ ಬರ್ತದೆ. ಆನಂತರ ಸಿಕ್ಕಿದಂತಹ ಇಕ್ವಿಟಿ ಶೇರನ್ನು ಯಾರಿಗೆ ಕೊಡ್ತೀರಿ ನೀವು? ಯು ಆರ್ ಗಿವಿಂಗ್ ದಿಸ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್, ರೈಟ್? ಸೊ ಬೈ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ 3 lakh. Okay, so you are receiving the equity share. Z Limited will receive equity shares. ಪರ್ಚೇಸ್ ಕನ್ಸಿಡರೇಷನ್ ಅಂತ ಇಕ್ವಿಟಿ ಶೇರ್ ಸಿಗ್ತದೆ ಝೆಡ್ ಲಿಮಿಟೆಡ್ಗೆ. ಆ ನಂತರ ಏನು ಸಿಗ್ತದೆ ಅದನ್ನು ಶೇರ್ ಹೋಲ್ಡರ್ಸ್ಗೆ ಕೊಡ್ತಾರೆ. ಓಕೆ, ನಾವು ಏನು ಈಗ ಬಾಯಲ್ಲಿ ಹೇಳಿದೆವೋ ಅದನ್ನೇ ಅಕೌಂಟಲ್ಲಿ ಬರೆಯುದು. ಯು ರಿಸೀವ್ ಇಟ್ ಆ್ಯಂಡ್ ದೆನ್ ಯು ಗಿವ್ ಇಟ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ಇದೀಗ ಲೆಡ್ಜರ್ ಅಕೌಂಟ್ಸ್ ಎಲ್ಲ ಮಾಡಿ ಆದಮೇಲೆ, ಅಂದರೆ ಝೆಡ್ ಲಿಮಿಟೆಡಲ್ಲಿ ದೇ ಹ್ಯಾವ್ ಆಸ್ಕ್ಡ್ ಯು ಟು ಪ್ರಿಪೇರ್ ದ ಬ್ಯಾಲೆನ್ಸ್ ಶೀಟ್. Okay, in the books of balance sheet will be done in the books of purchasing company. ನಾವು ವೆಂಡರ್ ಕಂಪನಿಯಲ್ಲಿ ಮತ್ತೊಮ್ಮೆ ಬ್ಯಾಲೆನ್ಸ್ ಶೀಟ್ ಮಾಡಲಿಕ್ಕಿಲ್ಲ, ಯಾಕೆಂದರೆ ಯಾವುದೇ ಲೆಡ್ಜರ್ ಅಕೌಂಟಲ್ಲಿ ಬ್ಯಾಲೆನ್ಸ್ ಎನ್ನುವುದೇ ಇರುವುದಿಲ್ಲ. ಸೊ ವಿ ಹ್ಯಾವ್ ಟು ಪ್ರಿಪೇರ್ ದ ಬ್ಯಾಲೆನ್ಸ್ ಶೀಟ್ ಇನ್ ದ ನ್ಯೂ ಕಂಪನಿ. ಈಗ ಆ ಬ್ಯಾಲೆನ್ಸ್ ಶೀಟ್ ಮಾಡಬೇಕಾದ್ರೆ ನಾವು ಜರ್ನಲ್ ಎಂಟ್ರಿ ಇದ್ದುಕೊಂಡು ಮಾಡಿದ್ರೆ ಬಹಳ ಸುಲಭ, ಆದರೆ ಜರ್ನಲ್ ಎಂಟ್ರಿ ಈಗ ಕೇಳಲಿಲ್ಲ. ಬಟ್ ವಿ ನೀಡ್ ಒನ್ ಥಿಂಗ್. ಓಕೆ, ಈ ಪರ್ಚೇಸ್ ಮಾಡುವಾಗ ಎರಡು ಸಾಧ್ಯತೆ ಉಂಟು. ಒಂದು ಗುಡ್ ವಿಲ್ ಕ್ರಿಯೇಟ್ ಆಗ್ಬೋದು, ಇಲ್ಲದಿದ್ದರೆ ಕ್ಯಾಪಿಟಲ್ ರಿಸರ್ವ್ ಕ್ರಿಯೇಟ್ ಆಗ್ಬೋದು. ನಾ ಹಿಂದಿನ ಪ್ರಾಬ್ಲಮಲ್ಲಿ ನಿಮಗೆ ಜರ್ನಲ್ ಎಂಟ್ರಿ ಬರೆದುಕೊಂಡು ಆ ರೀತಿ ಗುಡ್ ವಿಲ್ ಮತ್ತು ಕ್ಯಾಪಿಟಲ್ ರಿಸರ್ವ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದಂತ ಹೇಳಿದ್ದೆ. ಬಟ್ ಹಿಯರ್ ವಿ ಡು ನಾಟ್ ಹ್ಯಾವ್ ಟು ರೈಟ್ ದ ಜರ್ನಲ್ ಎಂಟ್ರಿ. ಸೊ ಆ ಗುಡ್ ವಿಲ್ ಅಥವಾ ಕ್ಯಾಪಿಟಲ್ ರಿಸರ್ವ್ ಇಟ್ ವಿಲ್ ಅರೈಸ್ ಇನ್ ದ ಬುಕ್ಸ್ ಆಫ್ ಪರ್ಚೇಸಿಂಗ್ ಕಂಪನಿ ಬುಕ್ಸಲ್ಲಿ ಬರ್ತದೆ. ಹೇಗೆ ನಾವು ಕಂಡುಹಿಡಿಯುವುದಂತ ಇಲ್ಲಿ ನೋಡುವ. So this goodwill or capital reserve in the purchasing company's books, it is the difference between purchase consideration and net asset taken over. ಈ ನೆಟ್ ಅಸೆಟ್ ಎಷ್ಟು ಟೇಕನ್ ಓವರ್ ಆಗಿದೆ ಅಂದರೆ ಅಸೆಟ್ ಮೈನಸ್ ಲಯಬಿಲಿಟಿ. ಓಕೆ, ಆ ನೆಟ್ ಅಸೆಟ್ಟಿಗೂ ಈ ಪರ್ಚೇಸ್ ಕನ್ಸಿಡ್ರೇಷನಿಗೂ ಡಿಫ್ರೆನ್ಸ್ ಇದ್ದರೆ ಅಲ್ಲಿ ಒಂದೇ ಗುಡ್ ವಿಲ್ ಬರ್ತದೆ ಅಥವಾ ಕ್ಯಾಪಿಟಲ್ ರಿಸರ್ವ್ ಬರ್ತದೆ. ಇಫ್ ಪರ್ಚೇಸ್ ಕನ್ಸಿಡ್ರೇಷನ್ ಇಸ್ ಗ್ರೇಟರ್ ದ್ಯಾನ್ ನೆಟ್ ಅಸೆಟ್ಗೆ ಕಂಪೇರ್ ಮಾಡಿದರೆ ಪರ್ಚೇಸ್ ಕನ್ಸಿಡ್ರೇಷನ್ ಹೆಚ್ಚು ಇದ್ದರೆ, ಅಂದರೆ ಕೊಟ್ಟ ಹಣ ಹೆಚ್ಚು ಇದ್ದರೆ ಅಲ್ಲಿ ಗುಡ್ ವಿಲ್ ಬರ್ತದೆ. ಪರ್ಚೇಸ್ ಕನ್ಸಿಡ್ರೇಷನ್ ಆಗ ಡಿಫ್ರೆನ್ಸ್ ಅನ್ನು ಗುಡ್ ವಿಲ್ ಅಂತ ತಗೊಳ್ತೇವೆ. ಬಟ್ ಇಫ್ ಪರ್ಚೇಸ್ ಕನ್ಸಿಡ್ರೇಷನ್ ಕಡಿಮೆ ಇದ್ದರೆ ನೆಟ್ ಅಸೆಟ್ಗೆ ಆಗ ಕ್ಯಾಪಿಟಲ್ ರಿಸರ್ವ್ ಬರ್ತದೆ. ನಾವು ಈ ಹಿಂದಿನ ಪ್ರಾಬ್ಲಮಲ್ಲಿ ಈ ರೀತಿ ಜರ್ನಲ್ ಎಂಟ್ರಿ ಬರೆದು ನಾವು ಆ ಗುಡ್ ವಿಲ್ ಅಥವಾ ಕ್ಯಾಪಿಟಲ್ ರಿಸರ್ವ್ ಕಂಡುಹಿಡಿಬಹುದು. ಬಹಳ ಸುಲಭವಾಗಿ ನಾವು ಜರ್ನಲ್ ಎಂಟ್ರಿಯಲ್ಲಿ ಕಂಡುಹಿಡಿಬಹುದು. ಆದರೆ ಒಂದು ವೇಳೆ ಜರ್ನಲ್ ಎಂಟ್ರಿ ಕೇಳದಿದ್ದರೆ ಇನ್ನೊಂದು ಮೆಥಡ್ ಉಂಟು, ಅದನ್ನು ನಾನೀಗ ಇಲ್ಲಿ ಹೇಳಿಕೊಡ್ತಾ ಇದ್ದೇನೆ. ಈ ಗುಡ್ ವಿಲ್ ಅಥವಾ ಕ್ಯಾಪಿಟಲ್ ರಿಸರ್ವ್. So that is, it is the difference between purchase consideration and net asset. So for purchase consideration ಏನು ಅನ್ನೋದನ್ನು ನೋಡುವ ಇಲ್ಲಿ. Purchase consideration is 3 lakh, right? And what is net asset? Net asset ಅಂದರೆ ಎಲ್ಲ ಅಸೆಟ್ ವ್ಯಾಲ್ಯೂ, ಎಷ್ಟು ವ್ಯಾಲ್ಯೂವಲ್ಲಿ ಅದು ಟೇಕ್ ಓವರ್ ಆಗಿದೆ ಅದನ್ನು ನೀವು ತಗೊಳ್ಬೇಕು, ಲೆಸ್ ಲಯಬಿಲಿಟೀಸ್. ನಿಮ್ಗೆ ಗೊತ್ತುಂಟು ನೆಟ್ ಅಸೆಟ್ ಅಂದರೆ ಏನಂತ. ಪರ್ಚೇಸ್ ಕನ್ಸಿಡ್ರೇಷನ್ ಮೆಥಡಲ್ಲಿ ಒಂದು ಮೆಥಡ್ ಅದು. ಓಕೆ, ಅದೇ ರೀತಿ ನಾವು ನೆಟ್ ಅಸೆಟ್ ಕಂಡುಹಿಡಿಯುವ. ಈಗ ಬಿಲ್ಡಿಂಗ್, ಅಟ್ ವಾಟ್ ವ್ಯಾಲ್ಯೂ ಇಟ್ ಇಸ್ ಟೇಕನ್ ಓವರ್. ಬ್ಯಾಲೆನ್ಸ್ ಶೀಟಲ್ಲಿ ಇದ್ದಂತಹ ವ್ಯಾಲ್ಯೂ 1,80,000, ಆದರೆ ಪ್ರತಿಯೊಂದು ಎಸೆಟನ್ನು 25% ಲೆಸ್, ಕಡಿಮೆಯಲ್ಲಿ 25% ಕಡಿಮೆಯಲ್ಲಿ ಟೇಕ್ ಓವರ್ ಆಗ್ತದೆ. ಅಂದರೆ ಎಷ್ಟಕ್ಕೆ ಅದು ಟೇಕ್ ಓವರ್ ಆಯಿತು? 75%. 25% ಲೆಸ್ ಅಂದರೆ 75%ಅಲ್ಲಿ ಅದು ಟೇಕ್ ಓವರ್ ಆಗಿದೆ. ಸೊ ಐ ವಿಲ್ ಮಲ್ಟಿಪ್ಲೈ ಬುಕ್ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ ನೋಡಿ ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿ. ಈಗ ವಿ ಹ್ಯಾವ್ ಇನ್ ದ ಬ್ಯಾಲೆನ್ಸ್ ಶೀಟ್ ಬಿಲ್ಡಿಂಗ್, ಗುಡ್ ವಿಲ್ ಇಸ್ ನಾಟ್ ಟೇಕನ್ ಓವರ್. ಯಾವ ಅಸೆಟ್ ಟೇಕನ್ ಓವರ್ ಆಗಿದೆ ಅದು ಮಾತ್ರ ತಗೊಳ್ಳಿ. ಬಿಲ್ಡಿಂಗ್ 1,80,000 ಅಂತ ಕೊಟ್ಟಿದ್ದಾರೆ. ಅದು 25% ಕಡಿಮೆಯಲ್ಲಿ ಟೇಕ್ ಓವರ್ ಆಗಿದ್ದರೆ 75% ಎಷ್ಟು ಅಂತ ನಾವು ನೋಡಬೇಕು. ಸೊ ವಿ ಹ್ಯಾವ್ ಇಟ್ ಹಿಯರ್. ಸಿ, ಬಿಲ್ಡಿಂಗ್ ಒನ್ಸ್ ಅಗೇನ್ 1,80,000 ಬುಕ್ ವ್ಯಾಲ್ಯೂ, ಅದು 25% ಕಡಿಮೆ ಅಂದರೆ 75% ಎಷ್ಟು ಅಂತ ನೋಡ್ತೇವೆ. ಇಟ್ ಈಸ್ 1,35,000. ಅದೇ ರೀತಿ ಎಲ್ಲ ಎಸೆಟನ್ನು 25% ಕಡಿಮೆ ಮಾಡಿ ನಾವಿಲ್ಲಿ ವ್ಯಾಲ್ಯೂಸ್ ತಗೊಂಡಿದ್ದೇವೆ. ದಿಸ್ ಇಸ್ ಎಗ್ರೀಡ್ ವ್ಯಾಲ್ಯೂ. ಓಕೆ, ಲಯಬಿಲಿಟೀಸಲ್ಲಿ ಕ್ರೆಡಿಟರ್ಸ್ ಕೂಡ 75% ಅಂತ ಕೊಟ್ಟಿದ್ದಾರೆ. ಕ್ರೆಡಿಟರ್ಸ್ ಆ್ಯಕ್ಚುಲಿ 1 lakh ಉಂಟು, ನೀವು ನೋಡ್ಬೋದು ಅಲ್ಲಿ ಪ್ರಾಬ್ಲಮಲ್ಲಿ. 75,000 ಅಲ್ಲಿ ಅದು ಟೇಕ್ ಓವರ್ ಆಗಿದೆ. ಡಿಬೆಂಚರ್ಸ್ಗೆ 1,50,000
ಕೊಡುವ ನಿರ್ಧಾರ ಆಗಿದೆ. ಸ್ಟಾಫ್ ಪ್ರಾವಿಡೆಂಟ್ ಫಂಡ್ ಇದ್ದ ಹಾಗೆ. ಸೊ 3 ಲಯಬಿಲಿಟಿ ಟೇಕ್ ಓವರ್ ಆಗ್ತದೆ. ಟೋಟಲ್ ವ್ಯಾಲ್ಯೂ ಆಫ್ ಲಯಬಿಲಿಟಿ ಟೇಕನ್ ಓವರ್ ಇಸ್ 2,55,000. ಈಗ ಅಸೆಟ್ ವ್ಯಾಲ್ಯೂ ಇಂದ ಲಯಬಿಲಿಟಿ ವ್ಯಾಲ್ಯೂ ಮೈನಸ್ ಮಾಡ್ತೇವೆ. ಈ ಮೆಥಡ್ ನೀವು ಕಲ್ತುಕೊಂಡಿದ್ದೀರಿ, ಇದು ನೆಟ್ ಅಸೆಟ್ ಕಂಡು ಹಿಡಿಯುವುದು ನಾವು. ಸೊ ನೆಟ್ ಅಸೆಟ್ ಇಸ್ 1,87,500. ಈಗ ನೆಟ್ ಅಸೆಟಿಗೂ ಪರ್ಚೇಸ್ ಕನ್ಸಿಡರೇಷನ್ 3 ಲ್ಯಾಕಿಗೂ ಇರುವಂತಹ ಡಿಫರೆನ್ಸ್ ವಿಚ್ ಇಸ್ 1,12,500. ಪರ್ಚೇಸ್ ಕನ್ಸಿಡರೇಷನ್ ಹೆಚ್ಚು ಇದ್ದರೆ ಇದು ಗುಡ್ ವಿಲ್ ಅಂತ ಕನ್ಸಿಡರ್ ಆಗ್ತದೆ. ಪರ್ಚೇಸ್ ಕನ್ಸಿಡರೇಷನ್ ನೆಟ್ ಅಸೆಟಿಗೆ ಗಿಂತ ಕಡಿಮೆ ಇದ್ದರೆ ಅದು ಕ್ಯಾಪಿಟಲ್ ರಿಸರ್ವ್. ಓಕೆ, ಸೊ ಇದು ಒಂದು ಮೆಥಡ್ ನಿಮ್ಮ ಗುಡ್ ವಿಲ್ ಮತ್ತು ಕ್ಯಾಪಿಟಲ್ ರಿಸರ್ವ್ ಅನ್ನು ಕಂಡುಹಿಡಿಯುವುದು. ಇದನ್ನು ನಾವು ಪರ್ಚೇಸಿಂಗ್ ಕಂಪನಿಯಲ್ಲಿ ರೆಕಾರ್ಡ್ ಮಾಡಲಿಕ್ಕೆ ಇರ್ತದೆ. ಒಂದು ವೇಳೆ ಜರ್ನಲ್ ಎಂಟ್ರಿ ಕೇಳಿದರೆ ಈ ರೀತಿ ನಾವು ಜರ್ನಲ್ ಎಂಟ್ರಿ ಬರೀತೇವಲ್ವಾ ಪರ್ಚೇಸಿಂಗ್ ಕಂಪನಿ ಬುಕ್ಸಲ್ಲಿ. ಓಕೆ, ಎಲ್ಲ ಅಸೆಟ್ ರೆಕಾರ್ಡ್ ಮಾಡ್ತೇವೆ, ಎಲ್ಲ ಲಯಬಿಲಿಟಿ ರೆಕಾರ್ಡ್ ಮಾಡ್ತೇವೆ. ಆನಂತರ ಈ ಡಿಫ್ರೆನ್ಸ್ ಏನು ಸಿಗ್ತದೆ ಅದನ್ನೇ ಗುಡ್ ವಿಲ್ ಅಂತ ತಗೊಳ್ಬೋದು. ಇದು ಜರ್ನಲ್ ಎಂಟ್ರಿಯಲ್ಲಿ ಬಹಳ ಸುಲಭ. ಜರ್ನಲ್ ಎಂಟ್ರಿ ಇಲ್ಲದೆ ಸಹ ಈ ರೀತಿ ನೀವು ಮಾಡಿ ಅದನ್ನು ಕಂಡುಹಿಡಿಬೋದು. ಓಕೆ, ಸೊ ಜರ್ನಲ್ ಎಂಟ್ರಿ ಬರೆದ್ರೆ ಈ ರೀತಿ ನಿಮಗೆ ಡಿಫ್ರೆನ್ಸ್ ಸಿಗ್ತದೆ. ಆ ಡಿಫ್ರೆನ್ಸನ್ನು ಗುಡ್ ವಿಲ್ ತಗೊಳ್ತೇವೆ. ಅಥವಾ ಒಂದು ವೇಳೆ ಡೆಬಿಟ್ ಟೋಟಲ್ ಹೆಚ್ಚಿದ್ರೆ ಇಲ್ಲಿ ನೀವು ಬರಬೇಕಾಗ್ತದೆ 2 ಕ್ಯಾಪಿಟಲ್ ರಿಸರ್ವ್ ಅಂತ ಬರಬೇಕು ಆ ಸಂದರ್ಭದಲ್ಲಿ. ಓಕೆ, ಸೊ ದಿಸ್ ಇಸ್ ದ ಮೆಥಡ್. ನಾವು ನೆಕ್ಸ್ಟ್ ವಿ ಹ್ಯಾವ್ ಟು ಪ್ರಿಪೇರ್ ದ ಬ್ಯಾಲೆನ್ಸ್ ಶೀಟ್. ಹೊಸ ಬ್ಯಾಲೆನ್ಸ್ ಶೀಟ್ ಎ ಕಂಪನಿ, ಇದು ನ್ಯೂ ಕಂಪನಿ. ಈಗ ಇಲ್ಲಿ ಒಟ್ಟು ಕ್ಯಾಪಿಟಲ್ ಎಷ್ಟು ಉಂಟಂತ ನೋಡುವ. 30,000 ಇಕ್ವಿಟಿ ಶೇರ್ಸ್ ಆರ್ ಇಶ್ಯೂಡ್ ಟು ವೆಂಡರ್ ಕಂಪನಿ ಝೆಡ್ ಲಿಮಿಟೆಡ್ಗೆ ಇಶ್ಯೂ ಆಗಿದೆ. 20,000 ಹೊಸ ಇಕ್ವಿಟಿ ಶೇರ್ ಇಶ್ಯೂ ಆಗ್ತದೆ ಪಬ್ಲಿಕ್ಕಿಗೆ. ಸೊ ಟೋಟಲ್ 50,000 ಶೇರ್ಸ್. ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ವಿ ಹ್ಯಾವ್, ಇಟ್ ಈಸ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಓಕೆ, ಇಲ್ಲ, ಇಲ್ಲಿ ಶೇರ್ ಅಪ್ಲಿಕೇಶನ್ ಮನಿ ಪೆಂಡಿಂಗ್ ಅಲಾಟ್ಮೆಂಟ್ ಇಲ್ಲ. ಅಲ್ಲಿ ಡಿಬೆಂಚರ್ಸ್ 5% ಡಿಬೆಂಚರ್ ಬದಲಿಗೆ ಹೊಸ ಡಿಬೆಂಚರ್ ಇಶ್ಯೂ ಆಗ್ತದೆ 1,50,000. ಸ್ಟಾಫ್ ಪ್ರಾವಿಡೆಂಟ್ ಫಂಡ್ ಟೇಕನ್ ಓವರ್ 30,000. ಎಲ್ಲ ರೆಕಾರ್ಡ್ ಮಾಡಿ ಟೋಟಲ್ ಲಯಬಿಲಿಟಿ ಸೈಡ್ 6,80,000. ಅದೇ ರೀತಿ ಅಸೆಟ್ ನೋಡಿ, ಎಷ್ಟು ವ್ಯಾಲ್ಯೂಗೆ ಅಸೆಟ್ ಟೇಕನ್ ಓವರ್ ಆಗಿದೆ ಆ ವ್ಯಾಲ್ಯೂ ಇಲ್ಲಿ ತಂದಿದ್ದೇನೆ. ನಿಮಗೆ ಇಲ್ಲಿ ಸುಲಭವಾಗಿ ನೋಡ್ಬೋದು, ನಾವು ಇದು ರೆಕಾರ್ಡ್ ಮಾಡಿದ್ದೇವೆ. ಎಷ್ಟು ವ್ಯಾಲ್ಯೂಗೆ ಅದು ಟೇಕ್ ಓವರ್ ಆಗಿದೆ ಆ ವ್ಯಾಲ್ಯೂವನ್ನು ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಹಾಕಿದ್ದೇನೆ ಪ್ರತಿಯೊಂದು, ಇನ್ಕ್ಲೂಡಿಂಗ್ ಗುಡ್ ವಿಲ್. ಓಕೆ, ಈಗ ಸಿಕ್ಕಿದ್ದು 1,12,500. ಅದೇ ರೀತಿ ಸ್ಟಾಕ್, ಡೆಟ್ಟರ್, ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲಿ ನೀವು ಅರ್ಥ ಮಾಡ್ಬೋದು. 2 ಲಕ್ಷ ನಿಮಗೆ ಪಬ್ಲಿಕ್ ಇಶ್ಯೂ ಮಾಡುವಾಗ 20,000 ಇಕ್ವಿಟಿ ಶೇರ್ಸ್ ಆರ್ ಇಶ್ಯೂಡ್, ರೈಟ್? ಸೊ 2 ಲ್ಯಾಕ್ ಸಿಗ್ತದೆ. ಆ ನಂತರ 2 ಲ್ಯಾಕ್ ರಿಸೀಟ್. 75,000 ಕ್ರೆಡಿಟರ್ಸ್ ಪೇಮೆಂಟ್ ಮಾಡಬೇಕು, ಮೈನಸ್ ಮಾಡ್ತೇವೆ. ಇನ್ನೊಂದು 10,000 ಇದು, ಇಲ್ಲಿ 10,000 ಇದು ಅಂಡರ್ ರೈಟಿಂಗ್ ಕಮಿಷನ್, ಬ್ರೋಕರೇಜ್ ಆ್ಯಂಡ್ ಅಂಡರ್ ರೈಟಿಂಗ್ ಕಮಿಷನ್ ಪೇಮೆಂಟ್. ಸೊ ಕ್ಯಾಶ್ ರಿಸೀಟ್ 2 ಲ್ಯಾಕ್, ಅದರಿಂದ ಪೇಮೆಂಟನ್ನು ಮೈನಸ್ ಮಾಡುವಾಗ ನಿಮಗೆ ಉಳಿಯುವುದು 1,15,000. ನಂತರ ಈ ಅಂಡರ್ ರೈಟಿಂಗ್ ಕಮಿಷನ್ ಒಂದು ಎಕ್ಸ್ಪೆನ್ಸ್, ಅದು ರೈಟ್ ಆಫ್ ಆಗಲಿಲ್ಲ, ಅದು ಬ್ಯಾಲೆನ್ಸ್ ಶೀಟಲ್ಲಿ ಇದು ಈ ರೀತಿ ತೋರಿಸ್ತೇವೆ 10,000. ಸೊ ಟೋಟಲ್ ಅಸೆಟ್ ಸೈಡ್ ಟೋಟಲ್ ಇಸ್ 6,80,000. ಸೊ ಈ ರೀತಿ ಬ್ಯಾಲೆನ್ಸ್ ಶೀಟ್ ಡೈರೆಕ್ಟಾಗಿ ಮಾಡ್ಬೋದು, ಅದರ ಜರ್ನಲ್ ಎಂಟ್ರಿ ಇದ್ದುಕೊಂಡು ಮಾಡಿದರೆ ಬಹಳ ಸುಲಭ. ಓಕೆ, ಸೊ ದಿಸ್ ಇಸ್ ದ ಪ್ರಾಬ್ಲಮ್ ಆನ್ ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್. ಇಲ್ಲಿ ಮುಖ್ಯವಾಗಿ ನಿಮಗೆ ವೆಂಡರ್ ಕಂಪನಿಯಲ್ಲಿ ಯಾವ ರೀತಿ ನಾವು ಲೆಜರ್ ಅಕೌಂಟ್ಸ್ ಪ್ರಿಪೇರ್ ಮಾಡಬೇಕು ಮತ್ತು ಪರ್ಚೇಸಿಂಗ್ ಕಂಪನಿಯಲ್ಲಿ ಯಾವ ರೀತಿ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ಹೇಳಿಕೊಟ್ಟಿದ್ದೇನೆ. ಇದು ಹೊಸ ಮೆಥಡ್ ಏನಲ್ಲ, ಪರ್ಚೇಸ್ ಮೆಥಡೇ. ಅದನ್ನು ನಾವು ಎಮಲ್ಗಮೇಷನಲ್ಲೂ ಫಸ್ಟ್ ಚಾಪ್ಟರಲ್ಲೂ ತಿಳಿದುಕೊಂಡಿದ್ದೇವೆ. ಥ್ಯಾಂಕ್ ಯು.